Hello students, welcome to RH Chemistry. So in today's video we are going to discuss about KCET and Final Punch 2021 Aldehydes and Ketones part 2. So in part 1 I have already finished all exemplar questions. Please go through that. Addition to that, synopsis already I have discussed last year. Please go through that also. The link will be given in the description box. Yes, ಫಸ್ಟ್ ಕ್ವಶನ್ ನೋಡೋಣಂತೆ. ಬಹಳ ಇಂಟ್ರೆಸ್ಟಿಂಗ್ 10 ಕ್ವಶನ್ಸ್ ಅನ್ನು ತೊಗೊಂಡು ಬಂದಿದ್ದೀನಿ ಇಲ್ಲಿ. ಬಹಳ ಇಂಪಾರ್ಟೆಂಟ್, ಸ್ವಲ್ಪ ಹೈಯರ್ ಲೆವೆಲ್ ಸಿ ಇ ಟಿಗಿಂತ ನೀಟಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಸಿ ಇ ಟಿಗೂ ಕೂಡ ಹೆಲ್ಪ್ ಆಗ್ತದೆ. ಇದರಲ್ಲಿರುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ವಿಚ್ ಆರ್ ದ ಫಾಲೋಯಿಂಗ್ ವಿಲ್ ನಾಟ್ ಬಿ ಫಾರ್ಮ್ಡ್ ವೆನ್ ಕ್ಯಾಲ್ಸಿಯಂ ಫಾರ್ಮೇಟ್ ಇಸ್ ಡಿಸ್ಟಿಲ್ಡ್ ವಿತ್ ಕ್ಯಾಲ್ಸಿಯಂ ಅಸಿಟೇಟ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಕ್ಯಾಲ್ಸಿಯಂ ಫಾರ್ಮೇಟ್ ಆ್ಯಂಡ್ ಕ್ಯಾಲ್ಸಿಯಂ ಅಸಿಟೇಟ್, ಫಸ್ಟ್ ಫಾರ್ಮುಲಾವನ್ನು ಬರೆದು ಬಿಡೋಣಂತೆ. ಸೊ ಕ್ಯಾಲ್ಸಿಯಂ ಫಾರ್ಮೇಟ್ ಫಾರ್ಮುಲಾ ಏನಾಗ್ತದೆ? ಸೊ CH3 C ಡಬಲ್ ಬಾಂಡ್ O calcium O C double bond O CS3. When this reacts with, remember, calcium formate. So ಇದು ಕ್ಯಾಲ್ಸಿಯಂ ಎಸಿಟೇಟ್, ಇದು ಕ್ಯಾಲ್ಸಿಯಂ ಎಸಿಟೇಟ್. ರಿಮೆಂಬರ್ ಕ್ಯಾಲ್ಸಿಯಂ ಎಸಿಟೇಟ್, ಯಾಕಂದರೆ ಎಸಿಟೇಟ್ ಗ್ರೂಪ್ ಕಾಣಿಸ್ತಾ ಇದೆಯಾ? ಸೊ ಕ್ಯಾಲ್ಸಿಯಂ ಫಾರ್ಮೇಟ್ ಹ್ಯಾವಿಂಗ್ ದ ಫಾರ್ಮುಲಾ O ಡಬಲ್ ಬಾಂಡ್ O H here, O C ಡಬಲ್ ಬಾಂಡ್ O H here. ವೆನ್ ಇಟ್ ಈಸ್ ಡ್ರೈ ಡಿಸ್ಟಿಲ್ಡ್ ಅಂತ ಕರಿತೀವಿ. ಸೊ ರಿಮೆಂಬರ್ ಹಿಯರ್ two types of product is possible. One is, remember, self product, another one is, remember, crossed product. ಎರಡು ಪ್ರಾಡಕ್ಟ್ ಪಾಸಿಬಿಲಿಟಿ ಇದೆ. ಸೊ ಮೆಕ್ಯಾನಿಸಮನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಏನಾಗ್ತದೆ ಅಂತಂದ್ರೆ ಇವೆಲ್ಲ ಕೇಸ್ ಒಳಗೆ ಮೈನಸ್ CaCO3 ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ರಿಮೂವ್ಡ್. ಗೊತ್ತಿರಲಿ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ರಿಮೂವ್ ಮಾಡ್ತೀವಿ. ಸೊ ಈಗ ಕರೆಕ್ಟಾಗಿ ನೋಡಿ, ಫಸ್ಟು ಸೆಲ್ಫ್ ಪ್ರಾಡಕ್ಟನ್ನು ನೋಡೋಣಂತೆ. ಸೆಲ್ಫ್ ಅಂದರೆ ಕ್ಯಾಲ್ಸಿಯಂ ಎಸಿಟೇಟ್ ವಿಲ್ ರಿಯಾಕ್ಟ್ ವಿತ್ ಅನದರ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಎಸಿಟೇಟ್, ಹೌದಾ? ಸೊ ಏನಾಗ್ತದೆ ಅಂತಂದರೆ ಆವಾಗ, ಸೊ CaCO3 ಇಸ್ ಗೋಯಿಂಗ್ ಟು ರಿಮೂವ್. CaCO3 ಹೇಗೆ ರಿಮೂವ್ ಆಗ್ತದೆ ನೋಡಿ. ಸೊ ಹಿಯರ್ ಇಟ್ ವಿಲ್ ರಿಮೂವ್ ಇಟ್ ಲೈಕ್ ದಿಸ್. ದಿಸ್ ಈಸ್ ರಿಮೂವ್ಡ್ ಆಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಸೊ ರಿಮೈನಿಂಗ್ ಉಳಿದಿದ್ದೇನಿದು CH3CO ಆ್ಯಂಡ್ ಈ CH3 ಸೇರ್ಕೊಂಡು ಏನಾಗ್ತದೆ? ಸೆಲ್ಫ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಫಾರ್ಮ್ CH3 C ಡಬಲ್ ಬಾಂಡ್ O CH3. ಕರೆಕ್ಟಾ? ಸೊ ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ಸೆಲ್ಫ್ ಪ್ರಾಡಕ್ಟ್ ಹೇಗಾಗ್ತದೆ? ಸೊ ಲೈಕ್ ದಿಸ್. ಸೊ CaCO3 ಐ ವಿಲ್ ಡ್ರಾ ಇಟ್ ಲೈಕ್ ದಿಸ್. ಸೊ ಲೈಕ್ ದಿಸ್ CaCO3 ಇಸ್ ರಿಮೂವ್ಡ್, ರೈಟ್? ಸೊ HC ಡಬಲ್ ಬಾಂಡು H, ಸೊ ಪ್ಲಸ್ HC ಡಬಲ್ ಬಾಂಡು H ಆಗ್ತದೆ. ಈಗ ಕ್ರಾಸ್ ಪ್ರಾಡಕ್ಟ್ ಹೇಗಾಗ್ತದೆ ಅಂತ ಅಂದರೆ, ಕ್ರಾಸ್ ಪ್ರಾಡಕ್ಟ್ ಹೌ ಇಟ್ ಈಸ್ ಪಾಸಿಬಲ್ ನೋಡಿ ಕರೆಕ್ಟಾಗಿ. ಸೊ CH3CO ಆಫ್ ದಿಸ್ ವಿಲ್ ಮಿಕ್ಸ್ ವಿತ್ H ಆಫ್ ದಿಸ್. ರಿಮೆಂಬರ್ H ಆಫ್ ದಿಸ್ ಏನಾಗ್ತದೆ ಹಾಗಾದರೆ? CH3C ಡಬಲ್ ಬಾಂಡ್ O H ಆಗ್ತದೆ. ಸಿಮಿಲರ್ಲಿ CH3 ಆಫ್ ದಿಸ್ mix with HCO group of this. So that CH3CO once again is going to form two molecules. ಹಾಗಾದರೆ ಯಾವುದು ಫಾರ್ಮ್ ಆಗೋದಿಲ್ಲ ನೋಡ್ತಾ ಹೋಗಿ. ಪ್ರೊಪನೋನ್ ಅಂತ ಅಂದರೆ ದಿಸ್ ಒನ್, ಇಥನಾಲ್ ಅಂತ ಅಂದರೆ ದಿಸ್ ಒನ್, ಮಿಥನಾಲ್ ಅಂತ ಅಂದರೆ ದಿಸ್ ಒನ್. ಪ್ರೊಪನಾಲ್ ಈಸ್ ನಾಟ್ ಗೋಯಿಂಗ್ ಟು ಫಾರ್ಮ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಸೆಕೆಂಡ್ ನೋಡಿ, ವೆನ್ diethyl cadmium is treated with acetyl chloride, the main product is likely to be, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇದು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ನಾವೊಂದು ಜನರಲ್ ರಿಯಾಕ್ಷನ್ ಬರೀತೀನಿ ನೋಡಿ. R' C ಡಬಲ್ ಬಾಂಡ್ O Cl ರಿಯಾಕ್ಟ್ಸ್ ವಿತ್ R2CD ಡೈ ಅಲ್ಕೈಲ್ ಕ್ಯಾಡ್ಮಿಯಮ್. ಸೊ ಪ್ರಾಡಕ್ಟ್ ಹೇಗೆ ಫಾರ್ಮ್ ಆಗ್ತದ ಅಂತಂದ್ರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. R' C ಡಬಲ್ ಬಾಂಡ್ O R ಪ್ಲಸ್ CdCl2 ಫಾರ್ಮ್ ಆಗ್ತದೆ. ಅಂದರೆ ಇದನ್ನು ನಾವು 2 ಮಾಲಿಕ್ಯೂಲ್ಸ್ ತೊಗೋತೀವಿ. 2 ಮಾಲಿಕ್ಯೂಲ್ಸ್ ತೊಗೊಂಡಾಗ ಹಿಯರ್ 2CD ಪ್ಲಸ್ 2Cl, CdCl2 ಫಾರ್ಮ್ ಆಯಿತು. ಈಗ ನೋಡಿ, R' CO ವಿಲ್ ಮಿಕ್ಸ್ ವಿತ್ 1R, ಲೈಕ್ ದಟ್ ಅನದರ್ ಮಾಲಿಕ್ಯೂಲ್ ವಿಲ್ ಮಿಕ್ಸ್ ವಿತ್ ಅನದರ್ R. ಅಂದರೆ R' ವಿಲ್ ಬಿ ಫ್ರಾಮ್, ರಿಮೆಂಬರ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, R' ವಿಲ್ ಬಿ ಫ್ರಾಮ್ acyl chloride, R will be from dialkyl cadmium. ಇಷ್ಟು ಮೆಕ್ಯಾನಿಸಮನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ಇಲ್ಲಿ ಪ್ರಾಡಕ್ಟನ್ನು ನೋಡಿ. ಸೊ ಅಸೈಲ್ ಕ್ಲೋರೈಡಿಂದ CH3CO ಬಂತು ನಿಮಗೆ, ಇದರಿಂದ C2H5 ಬಂತು, ಹೌದಾ? CdCl2 ಆಗ್ತದೆ. ಅಂದ್ರೆ ಪ್ರಾಡಕ್ಟ್ ಏನಾಗ್ತದೆ? CH
3C double bond O, C2H5 I will write like this, CH2 CH3 ಅಂದರೆ ಇದರ ಹೆಸರು ಏನಾಗ್ತದೆ, ಮಿಥೈಲ್ ಇಥೈಲ್ ಕೀಟೋನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. ಇದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. CET ಕೂಡ ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ನೆಕ್ಸ್ಟ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ರಿಯೇಜೆಂಟ್ ಫಾರ್ ದ ಕನ್ವರ್ಷನ್ ಆಫ್ ಪೆಂಟ್ 3-in-2-ol ಟು ಪೆಂಟ್ 3-in-2-on. ನೋಡಿ, ಇದರಿಂದ ಇದು ಕನ್ವರ್ಷನ್ ಆಗಬೇಕು. ಸೊ ಇಲ್ಲಿ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಓನ್ಲಿ ರಿಮೆಂಬರ್ OH ಶುಡ್ ಆಕ್ಸಿಡೈಸ್ ಟು ಡಬಲ್ ಬಾಂಡ್ O. ಅಂದರೆ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ಸ್ಟ್ರಾಂಗ್ ಆದರೆ ಏನಾಗ್ಬಿಡ್ತದೆ, ಇಲ್ಲಿ C ಡಬಲ್ ಬಾಂಡ್ OH ಬಂದ್ಬಿಡ್ತದೆ, COH ಬಂದ್ಬಿಡ್ತದೆ. ಯಾವ ಕೇಸಲ್ಲಿ? ಸೊ ದಿಸ್ ಒನ್ ವಿಲ್ ಗಿವ್ ರೈಸ್ ಟು ಕಾರ್ಬಾಕ್ಸಿಲಿಕ್ ಆಸಿಡ್, ಹಿಯರ್ ಆಲ್ಸೋ ಕಾರ್ಬಾಕ್ಸಿಲಿಕ್ ಆಸಿಡ್. ಬಟ್ ದಿಸ್ ಒನ್, ಸಿ ನಮಗೆ ಗೊತ್ತಿದೆ PCC can be used for this conversion. So remember, secondary alcohol can be converted into, without affecting double bond, can be converted into ketone if we use PCC. PCC ಗೊತ್ತಿದೆ, ಬಟ್ ಅದರದ ಸ್ಟ್ರಕ್ಚರ್ ನಮ್ಗೆ ಗೊತ್ತಿರೋದಿಲ್ಲ, ಹೌದಾ? ಸೊ NCERTಯಲ್ಲಿ ಕೊಟ್ಟಿರ್ತಾರೆ, ಸಾರಿ ಅದನ್ನು PCC ಅಂತ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಕೊಟ್ಟಿಲ್ಲ, ಬಟ್ ಗೊತ್ತಿರಬೇಕು. ಇದು ಪಿರಿಡೀನ್, ಹೌದಾ? ಪಿರಿಡೀನ್, ಇದು ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ಹಾಗಾದ್ರೆ ಇದು ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್, ಹೌದಾ? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಏನಾಗ್ತದೆ? ಸೊ ಫೋರ್ತ್ ಒನ್ ಶುಡ್ ಬಿ ದ ಆನ್ಸರ್. ಫೋರ್ತ್ ಒನ್ ನೋಡಿ, ಈಗ ಇದರೊಳಗೆ ಕನ್ಸಿಡರ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಆಫ್ ರಿಯಾಕ್ಷನ್. A give rise to B by using CrO3, B give rise to B when it is warmed, give rise to this plus CO2, right? So CrO3. Remember one thing, here CrO3 in acetic acid, it is a strong oxidizing agent. ಅಂದರೆ secondary alcohol converted into, remember, carboxylic acid when we use CrO3 in CH3COOH, acetic acid. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ, CrO3 ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ. ಸೊ ದಿಸ್ ಈಸ್ weak oxidizing agent, right? So weak oxidizing agent. ಇಲ್ಲಿ ಎರಡು ಪಾಯಿಂಟನ್ನು ನಾವು ಕಲ್ತ್ಕೊತೀವಿ. ಸೊ ಫಸ್ಟ್ ಒನ್, ರಿಮೆಂಬರ್, CrO3 ಈಸ್ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್, ಸೊ ದಟ್ ಇಟ್ ವಿಲ್ ಕನ್ವರ್ಟ್ ಸೆಕೆಂಡರಿ ಆಲ್ಕೋಹಾಲ್ ಟು ಕೀಟೋನ್, ಪ್ರೈಮರಿ ಆಲ್ಕೋಹಾಲ್ ಟು ಅಲ್ಡಿಹೈಡ್ಸ್, ಅಷ್ಟೇ, ಹೌದಾ? ಸೊ ದೆನ್ ವಾರ್ಮಿಂಗ್ ಆಫ್ ದಿಸ್ ಗಿವ್ ರೈಸ್ ಟು ದಿಸ್ ಅಂತ ಇದೆ, ರೈಟ್? ವಾರ್ಮಿಂಗ್ ಆಫ್ ದಿಸ್ ಗಿವ್ ರೈಸ್ ಟು ದಿಸ್. ಒನ್ ಥಿಂಗ್ ಯು ರಿಮೆಂಬರ್, ವಾರ್ಮ್ ಮಾಡಿದಾಗ, ಸೊ ಇದು ವಾರ್ಮ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರಬೇಕು ಅಂತ ಇದೆ. ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂದಿದೆ ಅಂತಂದರೆ ಇವೆರಡೂ ಸೇರಿ ಬಿ ಏನಾಗ್ತದೆ? ಹಾಗಾದರೆ ಬಿ ಏನಾಗ್ತದೆ? ರಿಮೆಂಬರ್, ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒನ್ ಥಿಂಗ್ ಯು ರಿಮೆಂಬರ್, ಫ್ರಾಮ್ ಕಾರ್ಬಾಕ್ಸಿಲಿಕ್ ಆಸಿಡ್ ವೆನ್ ಇಟ್ ಈಸ್ ವಾರ್ಮ್ಡ್ ಗಿವ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್. ಅಂದರೆ ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು ಇದನ್ನು? ಡಿಕಾರ್ಬಾಕ್ಸಿಲೇಷನ್. ಸೊ ಯಾಕೆ ಹೇಳ್ತಾ ಇದ್ದೀನಿ, ಇದಂತೂ ಕಾರ್ಬಾಕ್ಸಿಲಿಕ್ ಆಸಿಡ್, 4 ಆಪ್ಷನಲ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಡಿಕಾರ್ಬಾಕ್ಸಿಲೇಷನ್ ಅಂತ ಕರಿತೀವಿ, ಹೌದಾ? ಸೊ ಬಿ ಅಂತೂ ಕಾರ್ಬಾಕ್ಸಿಲಿಕ್ ಆಸಿಡ್, ನಾವು ಆಪ್ಷನ್ ನೋಡಿಬಿಟ್ಟೆ ಹೇಳ್ಬೋದು ಡೈರೆಕ್ಟಾಗಿ. ಸೊ ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ಡಿಂದ CO2 ರಿಮೂವ್ ಆಗ್ತದೆ ಅಂದರೆ ಯಾವ ಟೈಪ್ ಇದು? ಆಲ್ವೇಸ್ ರಿಮೆಂಬರ್, ನಾರ್ಮಲ್ carboxylic acid, CH3COOH, when it is warmed, it will never give rise to CH4. This reaction not possible, remember. But if it is a beta keto acid, ಹೊಸದನ್ನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬೀಟಾ ಕೀಟೋ ಆಸಿಡ್ ಏನಾದರೂ ಇತ್ತಂದರೆ ವಾರ್ಮ್ ಮಾಡಿದರೆ ಡಿಕಾರ್ಬಾಕ್ಸಿಲೇಷನ್ ಟೇಕ್ ಪ್ಲೇಸ್. ಇದು ಹೊಸದು, ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಬೀಟಾ ಕೀಟೋ ಆಸಿಡನ್ನು ನಾವು ವಾರ್ಮ್ ಮಾಡಿದರೆ ಯು ಆರ್ ಗೋಯಿಂಗ್ ಟು ಗೆಟ್, ರಿಮೆಂಬರ್, ಡಿಕಾರ್ಬಾಕ್ಸಿಲೇಷನ್, ಸೊ ದಟ್ CO2 ಇಸ್ ರಿಮೂವ್ಡ್. ಹೇಗೆ? ಒಂದು ಎಕ್ಸಾಂಪಲ್ ನೋಡೋಣಂತೆ. ಸಿ ಹಿಯರ್ ಎಕ್ಸಾಂಪಲ್ ಅಂತಂದರೆ, ಹಿಯರ್ ಫಾರ್ ಎಕ್ಸಾಂಪಲ್ CH3C ಡಬಲ್ ಬಾಂಡ್ O, C ಡಬಲ್ ಬಾಂಡ್ O, CH2, ರೈಟ್, C ಡಬಲ್ ಬಾಂಡ್ O, OH, ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣಂತೆ. ಸೊ ವೆನ್ ಇಟ್ ಈಸ್ ವಾರ್ಮ್ಡ್, ರಿಮೆಂಬರ್, ಇದು ನಾವು ಬೀಟಾ ಕೀಟೋ ಆಸಿಡ್ ಅಂತ ಕರಿತೀವಿ. ಯಾಕೆ? ಇದು ಅಲ್ಫಾ ಕಾರ್ಬನ್, ನೋಡಿ, ದಿಸ್ ಈಸ್ ಅಲ್ಫಾ ಕಾರ್ಬನ್, ಹೌದಾ?
this is alpha carbon, this is beta carbon, C double bond O is there. Such combination we call it as beta keto acid. Beta keto acid ಇದ್ದಾಗ ಈ COO ಏನಿದೆ, this will be removed as CO2 so that this attached to this CH2 to form CH3. ರೈಟ್. ಸೊ ಈ ರೀತಿ ಒಂದು ಫಾರ್ಮೇಷನ್ ಪಾಸಿಬಿಲಿಟಿ ಇದೆ. ಸೊ ಅಂದರೆ ಇದನ್ನು ನಾವು ಹೇಗೆ ಬರೀಬೋದು, ನಾವು ಇದನ್ನು ಹಾಗಾದರೆ ಇದನ್ನು ಹೇಗೆ ಬರೀಬೋದು ನಾವು ಆಸ್ ಬಿ ಹೇಗೆ ಬರೀಬೋದು ನೋಡಿ ಇಲ್ಲಿ. ಸೊ ಇದನ್ನು ಆ್ಯಡ್ ಮಾಡೋಣಂತೆ. CO2ನ ಈ CH2 ಮತ್ತು H ಮಧ್ಯೆ ಆ್ಯಡ್ ಮಾಡಿ. ಸೊ CH3 C ಡಬಲ್ ಬಾಂಡ್ O CH2 C ಡಬಲ್ ಬಾಂಡ್ O OH. ದಿಸ್ ಶುಡ್ ಬಿ ಬಿ. ಇದು ಬಿ ಆಗಬೇಕು ಅಂದರೆ ಏನಿರಬೇಕು ಹಾಗಾದರೆ ಇದರಲ್ಲಿ ನೋಡಿ, ಸಿ ಇಟ್ ವಿಲ್ ನಾಟ್ ಅಫೆಕ್ಟ್, ಈ ಪಾರ್ಟನ್ನು ಅಫೆಕ್ಟ್ ಮಾಡೋದಿಲ್ಲ, ಓನ್ಲಿ ಸಿ ಡಬಲ್ ಬಾಂಡು. ಇಟ್ ಇಸ್ ಅ ವೀಕ್ ಆಕ್ಸಿಡೈಸಿಂಗ್ ಏಜೆಂಟ್. ದೆನ್ ಎ ಶುಡ್ ಬಿ ರಿಮೆಂಬರ್ CH3 COH H CS2 C ಡಬಲ್ ಬಾಂಡ್ OH. ಕರೆಕ್ಟಾ? CS3 CHOH CS2 C double bond OH. So that E OH ಏನಿದೆ, this OH can be converted into double bond O when we use weak oxidizing agent. Then A should be what? CH3 CHOH CS2 COOH. ಹಾಗಾದ್ರೆ ಯಾವ್ದಾಗ್ತದೆ? A CH3 CHOH CS2 COOH. ಆನ್ಸರ್ ಶುಡ್ ಬಿ 2. ಆನ್ಸರ್ ಶುಡ್ ಬಿ 2. ಇಲ್ಲಿ ಒಂದು ಮೆಕ್ಯಾನಿಸಮ್ ಅನ್ನು ನಾನು ಕಲಿಸ್ಬಿಡ್ತೀನಿ, ಒಂದು ಮೆಕ್ಯಾನಿಸಮ್ ಅನ್ನು ಹೇಳ್ತೀನಿ ಹೇಗೆ ಇದು ಕಾರ್ಬಾಕ್ಸಿಲೇಷನ್ ಡಿಕಾರ್ಬಾಕ್ಸಿಲೇಷನ್ ಆಗ್ತದೆ ಅನ್ನೋದಕ್ಕೆ. ಸೊ ಐ ವಿಲ್ ರೈಟ್ ದಿಸ್ ಸ್ಟ್ರಕ್ಚರ್ ಲೈಕ್ ದಿಸ್. ರಿಮೆಂಬರ್ CH3 C ಡಬಲ್ ಬಾಂಡ್ O CH2 C ಡಬಲ್ ಬಾಂಡ್ O OH ಹೀಗೆ ಬರೆದಿದ್ದೀನಿ. ಇದೇ ಸೇಮ್ ಅನ್ನು ಹೀಗೆ ಬರೆದಿದ್ದೀನಿ, ಹೌದಾ? ಸೊ ಇದರಲ್ಲಿ ಏನಾಗ್ತದ ಈಗ ಅಂತ ಅಂದರೆ, ಈ ಏನು ಬಾಂಡ್ ಇದೆ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದೆ and this bond will be shifted here and this become O minus. O minus ಗೆ ಈ ಅಟ್ಯಾಚ್ ಆಗಿ ಈ H ಅಟ್ಯಾಚ್ ಆಗಿ ಏನು ಬರ್ತದೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, CH3 COH ಡಬಲ್ ಬಾಂಡ್ CH2 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಹೇಗಾಗ್ತದೆ? ಸೊ C ಡಬಲ್ ಬಾಂಡ್ O ಡಬಲ್ ಬಾಂಡ್ O ಆಗ್ತದೆ ಇಲ್ಲಿ, ಹೌದಾ? ಸೊ CO2 ಆಯಿತು. ಇದು ಇಟ್ ಈಸ್ ನಾಟ್ ಸ್ಟೇಬಲ್, ಇಟ್ ವಿಲ್ ಅಂಡರ್ಗೋ ಟಾಟೋಮೆರಿಸಮ್ ರಿಮೆಂಬರ್. ಸೊ CH3 C ಡಬಲ್ ಬಾಂಡ್ O CH3 ಆಯಿತು. ಸೊ ದಟ್ ಈಸ್ ದ ಕಂಪೌಂಡ್ ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ ಹಿಯರ್, ರೈಟ್? ಸೊ ಲೈಕ್ ದಿಸ್ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್. ಸೊ ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಂಡ್ವಿ, ಬೀಟಾ ಕೀಟೋ ಆಸಿಡ್ ವೆನೆವರ್ ಯು ವಾರ್ಮ್ ಯು ಆರ್ ಗೋಯಿಂಗ್ ಟು ಗೆಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಔಟ್. ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಹೊಸದನ್ನು ಕಲ್ತಿದ್ದೀರಿ, ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಅಬೌಟ್ 4th ಕ್ವಶನ್. ಆನ್ಸರ್ ಈಸ್ 2. ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಡಸ್ ನಾಟ್ ರಿಯಾಕ್ಟ್ ವಿತ್ ಸೋಡಿಯಂ ಬೈಸಲ್ಫೇಟ್? ಸೋಡಿಯಂ ಬೈಸಲ್ಫೇಟ್ ಜೊತೆ ರಿಯಾಕ್ಷನ್ ಹೇಗಾಗ್ತದೆ ಅನ್ನೋದು ಹೇಳ್ಬಿಡ್ತೀನಿ ಒಂದ್ಸರಿ. C ಡಬಲ್ ಬಾಂಡ್ O ಲೈಕ್ ದಿಸ್. ಸೋಡಿಯಂ ಬೈಸಲ್ಫೇಟ್ ಮೀನ್ಸ್ NaHSO3. ಫಸ್ಟ್ ಇಟ್ ವಿಲ್ ಫಾರ್ಮ್, ರಿಮೆಂಬರ್, ಫಸ್ಟ್ ಇಟ್ ವಿಲ್ ಫಾರ್ಮ್ ದ intermediate like this O Na, ಇದರಲ್ಲಿ ಇರುವಂಥ Na ಮತ್ತು ಈ O ಸೇರಿ ONA ಆಯಿತು. ಸೊ ಇನ್ನೊಂದು ಇಲ್ಲೇನಾಗ್ತದೆ SO3H ಆಗ್ತದೆ. ದೆನ್ ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ದೆರ್ ವಿಲ್ ಬಿ ಪ್ರೋಟಾನ್ ಟ್ರಾನ್ಸ್ಫರ್, H ಪ್ಲಸ್ ಟ್ರಾನ್ಸ್ಫರ್ ಟೇಕ್ ಪ್ಲೇಸ್. ಟ್ರಾನ್ಸ್ಫರ್ ಅಂದರೆ ಎಲ್ಲಿಂದ ಎಲ್ಲಾಗ್ತದೆ? ಇಲ್ಲಿಂದ ಇಲ್ಲಿ ಆಗ್ತದೆ. Na ವಿಲ್ ಶಿಫ್ಟ್ ಹಿಯರ್, ಸೊ ದ್ಯಾಟ್ C you are going to get OH here SO3 Na. ಇದು ಬೈಸಲ್ಫೇಟ್ ಅಡಕ್ಟ್ ಅಂತ ಕರಿತೀವಿ. ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ದಿಸ್ ರಿಯಾಕ್ಷನ್ ಈಸ್ ನಾಟ್ ಸುಟೇಬಲ್ ಫಾರ್ ಬಲ್ಕಿಯರ್ ಗ್ರೂಪ್ಸ್. ರಿಮೆಂಬರ್, ನಾಟ್ ಸುಟೇಬಲ್ ಫಾರ್ ಬಲ್ಕಿಯರ್ ಗ್ರೂಪ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಸುಟೇಬಲ್ ಫಾರ್ ಬಲ್ಕಿಯರ್ ಗ್ರೂಪ್. ಬಲ್ಕಿಯರ್ ಗ್ರೂಪ್ ಅಂದ್ರೇನು? ಈಗ ಎರಡೂ ಕಡೆ CH3 ಇತ್ತಂದ್ರೆ ನಾಟ್ ಸುಟೇಬಲ್, ರೈಟ್? ಸೊ ಇಲ್ಲಿ ಏನಾದರೂ ಇದು CH3 ಇದ್ದು ಇದು H ಇದ್ದರೆ, ಅಂದರೆ ಇದರಲ್ಲಿ ಇದು CH3 ಇದ್ದು ಇದು H ಇದ್ದರೆ ಪಾಸಿಬಿಲಿಟಿ ಇದೆ. ಅದು ಯಾವುದಿದು? ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಪ್ರೊಪಿಯನಾಲ್ಡಿಹೈಡ್ ಈಸ್ ಪಾಸಿಬಲ್.
ಪ್ರೋಪಿಯಾನ್ ಆಲ್ಡಿಹೈಡ್ ಅಂತ ಕರಿತೀವಿ, ಹೌದಾ? ಇಟ್ಸ್ ಪಾಸಿಬಲ್, ಅಂದರೆ ಇಟ್ ಈಸ್ ಪಾಸಿಬಲ್. 2 ಪೆಂಟನ್ ನೋಡಿ, 2 ಪೆಂಟೋನ್ ಹೇಗಾಗ್ತದೆ? ಲೈಕ್ ದಿಸ್, ಸಿ ಡಬಲ್ ಬಾಂಡು. ಈ ರೀತಿ ಇದ್ದರೆ ಪಾಸಿಬಿಲಿಟಿ ಇದೆ. ಅಂದರೆ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ಬಿಡ್ತೀನಿ, ಕಂಪೌಂಡ್ ವಿಲ್ ರಿಯಾಕ್ಟ್. ಸೊ ಫಾಲೋವಿಂಗ್ ಕಂಪೌಂಡ್, ದ ಕಂಪೌಂಡ್ ಶುಡ್ ಹ್ಯಾವ್, ರಿಮೆಂಬರ್, ಕಂಪೌಂಡ್ ಶುಡ್ ಹ್ಯಾವ್ ಮಿಥೈಲ್ ಕೀಟೋನ್ ಗ್ರೂಪ್, ಮಿಥೈಲ್ ಕೀಟೋನ್ ಗ್ರೂಪ್. Then only it is possible to react with sodium bisulfate, right? So in this particular case, remember, ಇಲ್ಲಿ bisulfate, ಇಲ್ಲಿ ನಾ ಸಲ್ಫೈಟ್ ತೊಗೊಂಡಿದ್ದೀನಿ, ಸಲ್ಫೇಟ್ ತೊಗೊಂಡಂತಿಲ್ಲಿ SO4 ತೊಗೋಬೇಕಷ್ಟೇ, SO4 ತೊಗೋಬೇಕು. ಹಿಯರ್ 4, SO4 ಎಣ್ಣೆ ಬರ್ತದೆ ಇಲ್ಲಿ. ಓಕೆ, ಸೊ ಬೈಸಲ್ಫೈಟ್ ಅಂದರೆ HSO3. ಇಲ್ಲಿ ನೋಡಿ ಮಿಥೈಲ್ ಕೀಟೋನ್ ಇರಬೇಕು. ಮಿಥೈಲ್ ಕೀಟೋನ್ ಯಾವುದ್ರಲ್ಲಿ ಇಲ್ಲ? ಪ್ರೊಪೋನೋನಲ್ಲಿ ಮಿಥೈಲ್ ಕೀಟೋನ್ ಇದೆ, CH3COCH3. ಇದರಲ್ಲಿ ಇದೆ CH3C ಡಬಲ್ ಬಾಂಡು H. 2 ಪೆಂಟನೋನಲ್ಲಿ ಇದೆ, 2 ಪೆಂಟನೋನ್ ಅಂತಂದರೆ ಸೆಕೆಂಡ್ ಕಾರ್ಬನ್ ಡಬಲ್ ಬಾಂಡು, ಇದು ಮಿಥೈಲ್ ಕೀಟೋನ್. ಬಟ್ ಇದಕ್ಕೆ ಮಿಥೈಲ್ ಕೀಟೋನ್ ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. ಇಲ್ಲಿ ಒಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ, ಮಿಥೈಲ್ ಕೀಟೋನ್ಸ್ ಕ್ಯಾನ್ ರಿಯಾಕ್ಟ್ ವಿತ್ sodium bisulfate or bisulfite and remaining will never react with sodium bisulfate, right? Very very important. Remember, answer is 3. Fifth one ನೋಡಿ, ಬಹಳ ಸಿಂಪಲ್ ಇದೆ. ಸೊ ಡಬಲ್ ಬಾಂಡ್ O is shifted to OH but NO2 is not affected. ಬಹಳ ಇಂಪಾರ್ಟೆಂಟ್ ಇದು, NO2 is not affected. ಈಗ ನೋಡ್ತಾ ಹೋದರೆ ಅಂತಂದರೆ ಎಲ್ಲ AlH4 ಏನು ಮಾಡ್ತದ? ಇದು NO2 ಅನ್ನು NH2 ಕನ್ವರ್ಟ್ ಮಾಡ್ತದೆ. S2Ni ಕೂಡ NO2 ಅನ್ನು NH2 ಕನ್ವರ್ಟ್ ಮಾಡ್ತದೆ. ಆಲ್ ಅಂತೂ ಪಾಸಿಬಿಲಿಟಿ ಇಲ್ಲ. ಹಾಗಾದ್ರೆ ಆನ್ಸರ್ ಏನು? ಓನ್ಲಿ NaBH4, ಬಿಕಾಸ್ ದಿಸ್ ಕೆನಾಟ್ ಕನ್ವರ್ಟ್ NO2 ಟು NH2. ಕೆನಾಟ್ ಕನ್ವರ್ಟ್ ಅಂದರೆ ಆನ್ಸರ್ ಏನಾಗಬೇಕಿದೆ? ಹಾಗಾದರೆ NaBH4. ಅಂದರೆ ಒಂದು ಪಾಯಿಂಟನ್ನು ಹೊಸದಾಗಿ ಕಲ್ತ್ಕೊಂಡು, ಏನು ಕಲ್ತ್ಕೊಂಡಿದ್ರಲ್ಲಿ? ಸೊ ಪ್ರತಿಯೊಂದು ಕ್ವಶನ್ನಿಂದ ಏನಾದರೂ ಒಂದು ಗೇನಿಂಗ್ ಮಾಡ್ಕೊಳ್ಳೋಣಂತೆ. ಸೊ NaBH4 ಈಸ್ ಕೆನಾಟ್ ಕನ್ವರ್ಟ್ ಅನ್ನೋದನ್ನು ಕಲ್ತ್ಕೊಂಡ್ವಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ 3. 7th ಒನ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್, ಸಿಂಪಲ್ ಇದೆ. ಹೈಡ್ರೋಕಾರ್ಬನ್ ರಿಯಾಕ್ಟ್ ವಿತ್ HI ಟು ಫಾರ್ಮ್ ಗಿವನ್ ಕಂಪೌಂಡ್ X, ವಿಚ್ ಆನ್ ಬೀಯಿಂಗ್ ಟ್ರೀಟೆಡ್ ವಿತ್ ಎಕ್ವಿಯಸ್ KOH ಗಿವ್ಸ್ Y. ಕರೆಕ್ಟಾಗಿ ನೋಡಿ, ಎಕ್ವಿಯಸ್ KOH ಜೊತೆ ರಿಯಾಕ್ಟ್ ಆದರೆ Y ಬರ್ತದೆ. ಆಕ್ಸಿಡೇಷನ್ ಆಫ್ Y ಗಿವ್ಸ್ 3-methyl-2-butanone, ದ ಹೈಡ್ರೋಕಾರ್ಬನ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಇನ್ ಮೋಸ್ಟ್ ಆಫ್ ದ ಕೇಸಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಚ್ ಕ್ವಶನ್ಸ್, ರಿಮೆಂಬರ್, ಆಲ್ವೇಸ್ ಥಿಂಕ್ ರಿವರ್ಸ್. ರಿವರ್ಸ್ ಅಂದರೆ ಹೇಗೆ? ಪ್ರಾಡಕ್ಟ್ ಟು ದಿ ರಿಯಾಕ್ಟೆಂಟ್ ಥಿಂಕ್ ಮಾಡಿ. ಬಹಳಷ್ಟು ಕ್ವಶನ್ಸ್ಗಳು ಸಾಲ್ವ್ ಆಗ್ತದೆ ಹೀಗೆ ಥಿಂಕ್ ಮಾಡೋದ್ರಿಂದ. ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಥಿಂಕ್ ಮಾಡ್ತಾ ಹೋಗಬೇಕು. ಯು ಆರ್ ಗೋಯಿಂಗ್ ಟು ಗೆಟ್ ಸಮ್ ಆನ್ಸರ್ ಔಟ್ ಆಫ್ ಇಟ್, ರಿಮೆಂಬರ್. ಸೊ ಹಾಗಾದರೆ ಇಲ್ಲೇನು ಮಾಡಬೇಕು ಅಂತ ಅಂದರೆ, ಹಾಗಾದ್ರೆ ಪ್ರಾಡಕ್ಟ್ ಏನಿದೆ ಅಂತ ಥಿಂಕ್ ಮಾಡಿ. 3-methyl-2-butanone ಇದೆ, ಹೌದಾ? ಅದ್ರ ಸ್ಟ್ರಕ್ಚರ್ ಬರೀತೀನಿ ನಾನು. 3-methyl-2-butanone, 3-methyl-2-butanone, ಸಿ 3-methyl CH3, 2-butanone ಡಬಲ್ ಬಾಂಡು, ಇಷ್ಟ ಸಾಕು ನಮಗೆ, ಹೌದಾ? 3-methyl-2-butanone ಡ್ರಾ ಮಾಡಿದ್ವಿ. ಸೊ ದಿಸ್ ಈಸ್ ಅಬ್ಟೇನ್ಡ್ ಬೈ ಏನು? ಆಕ್ಸಿಡೇಷನ್ ಅಂತ ಹೇಳ್ತಾರೆ ಅವರು. ದಿಸ್ ಈಸ್ ಅಬ್ಟೇನ್ಡ್ ಬೈ, ರಿಮೆಂಬರ್, ಆಕ್ಸಿಡೇಷನ್. ಹಾಗಾದ್ರೆ ಆಕ್ಸಿಡೇಷನ್ ಆಗಬೇಕು ಅಂದರೆ ಆಕ್ಸಿಡೇಷನ್ಗಿಂತ ಮುಂಚೆ ಏನಿರಬೇಕಾಯ್ತು? ಹಾಗಾದರೆ ಏನಿರಬೇಕು? ದಿಸ್ ಡಬಲ್ ಬಾಂಡ್ O ಶುಡ್ ಬಿ ವಾಟ್? ದಿಸ್ ಡಬಲ್ ಬಾಂಡ್ O ಶುಡ್ ಬಿ OH ಇರಬೇಕು, ಹೌದಾ? ಬಿಫೋರ್ ಆಕ್ಸಿಡೇಷನ್ ಹೇಳ್ತಾ ಇದ್ದೀನಿ, OH ಇರಬೇಕಾ? ಹಾಗಾದರೆ ಆ ಸ್ಟ್ರಕ್ಚರ್ನ ಬರೆಯೋಣಂತೆ. ಸಿ, ಅದಕ್ಕಾಗಿ ಥಿಂಕ್ ರಿವರ್ಸ್, ಯು ಕ್ಯಾನ್ ಸಾಲ್ವ್ ಮೆನಿ ಕ್ವಶನ್ಸ್. ಸಿ, ಇಲ್ಲಿ CH3 ಹಾಗೇ ಇದೆ, ಇದು ಅಫೆಕ್ಟ್ ಆಗೋದಿಲ್ಲ. ಇದು OH ಇದೆ, ಹಾಗಾದರೆ ಇದು OH ಇದೆ. ಹಾಗಾದರೆ ದಿಸ್ OH ಇಸ್ ಅಬ್ಟೇನ್ಡ್ ಬೈ ರಿಯಾಕ್ಟಿಂಗ್ ವಿತ್ ಎಕ್ವಿಯಸ್ KOH ಅಂತ ಹೇಳ್ತಾರೆ, ಹೌದಾ? ಎಕ್ವಿಯಸ್ KOH ಅಂದರೆ ಬಿಫೋರ್ ಫಾರ್ಮಿಂಗ್ ದಿಸ್ KOH ವಾಟ್ ಶುಡ್ ಬಿ ದ ಪ್ರಾಡಕ್ಟ್? ಹಾಗಾದರೆ ವಾಟ್ ಶುಡ್ ಬಿ ದ ಪ್ರಾಡಕ್ಟ್? ಸಿ, OH ಬರಬೇಕು, ಎಕ್ವಿಯಸ್ KOH ಬರಬೇಕು ಅಂತ ಅಂದರೆ ಏನಾಗಬೇಕು ಇಲ್ಲಿ? ಸೊ ಇಟ್ ಶುಡ್ ಫಾರ್ಮ್ ದ ಪ್ರಾಡಕ್ಟ್ ಲೈಕ್ ದಿಸ್. ನೋ, ಇದಕ್ಕಂತೂ ಅಫೆಕ್ಟ್ ಆಗೋದೇ ಇಲ್ಲ. CH3 ಇದೆ, ರೈಟ್? CH3 ಇದೆ. ಈಗ ಎರಡು ಪಾಸಿಬಿಲಿಟಿ ನಮಗೆ, ಎರಡು ಪಾಸಿಬಿಲಿಟಿ, ಇದು ಒಂದು, ಇನ್ನೊಂದು ಹೇಳ್ತೀನಿ ನೋಡಿ. CH3 ಒಂದು ಡಬಲ್ ಬಾಂಡ್ ಇಲ್ಲಿರಬೇಕು, ರೈಟ್? ಒಂದು ಡಬಲ್ ಬಾಂಡ್ ಇಲ್ಲಿರಬೇಕು. ಯಾಕಂದರೆ ಇಟ್ ಶುಡ್ ಬಿ ಅಬ್ಟೇನ್ಡ್ ಫ್ರಾಮ್ ಸಾರಿ ಫೈನ್. CH3 ಇದೆಯಾ? OH ಇದೆ. ಇಲ್ಲಿ ರಿಯಾಕ್ಟ್ ವಿತ್ HI ಟು ಫಾರ್ಮ್ X ಅಂತಾರೆ.
ಹೌದಾ. ದಿಸ್ ಈಸ್ ಇದಾಯಿತು, ಇದು ವಾಯ್ ಆಯಿತು, ಇದು ಎಕ್ಸ್ ಹೇಳ್ತಾ ಇದ್ದೀನಿ ನಾನು. ಎಕ್ಸ್ ಬರಬೇಕು ಅಂದರೆ ಮೀನಿಂಗ್ ಏನಾಗಾದರೆ ಓ ಎಚ್ ಜಾಗದಲ್ಲಿ ಏನಿರಬೇಕು, ಆ ಇರಬೇಕು. ಬಿಕಾಸ್ ಎಕ್ವಿಎಸ್ ಕೆ ಓ ಎಚ್ ಕನ್ವರ್ಟ್ ಆರ್ ಎಕ್ಸ್ ಟು ಆರ್ ಓ ಎಚ್, ರಿಮೆಂಬರ್ ರೈಟ್. ಸೊ ಆ ಇರಬೇಕು ಹಾಗಾದರೆ ಇಲ್ಲಿ, ಹೌದಾ, ಆ ಇರಬೇಕು. ಸೊ ನಾವು ಹೈಡ್ರೋಕಾರ್ಬನ್ ರಿಯಾಕ್ಟ್ ವಿತ್ ಎಚ್ ಐ ಟು ಗಿವ್ ಐ ಅಂತ ಅಂದರೆ ನಾವು ಹೈಡ್ರೋಕಾರ್ಬನ್ ಯಾವ್ದು ಇರಬೇಕು ಹಾಗಾದರೆ, ಲೈಕ್ ದಿಸ್, ರಿಮೆಂಬರ್. ಇದು CH3 ಆಲ್ರೆಡಿ ಇದು ಇದೆ, ಇದಕ್ಕೆ CH3 ಆಲ್ರೆಡಿ ನಾನು ಬರೀತೀನಿ. ಸೊ ಡಬಲ್ ಬಾಂಡ್ ಶುಡ್ ಬಿ ಪ್ರೆಸೆಂಟ್ ಹಿಯರ್. ಯಾಕಂದರೆ ಇದು ಮಾರ್ಕಾನಿಕಾಪ್ಸ್ ರೂಲ್, ಎಚ್ ಐ ಆ್ಯಡ್ ಆಗಬೇಕು ಫಾರ್ಮಿಂಗ್ ದಿಸ್ ಅಂತ ಅಂದರೆ ಎಚ್ ಐ ವಿಲ್ ಬಿ ಆ್ಯಡೆಡ್ ಅಕಾರ್ಡಿಂಗ್ ಟು ಮಾರ್ಕಾನಿಕಾಪ್ಸ್ ರೂಲ್. ಸೊ ಹಾಗಾದರೆ ಇಲ್ಲಿ ಡಬಲ್ ಬಾಂಡ್ ಯಾಕೆ ಪಾಸಿಬಿಲಿಟಿ ಆಗೋದಿಲ್ಲ, ಇಲ್ಲಿ ಡಬಲ್ ಬಾಂಡ್ ಹಾಕಿದೆ ಅಂತಂದರೆ ರಿಮೆಂಬರ್, ಒಂದು ಇಲ್ಲಿ ಡಬಲ್ ಬಾಂಡ್ ಇಲ್ಲ, ಇಲ್ಲಿ ಡಬಲ್ ಬಾಂಡ್ ಹಾಕಬೇಕು. ಇಲ್ಲಿ ಡಬಲ್ ಬಾಂಡ್ ಹಾಕಿದರೆ ಯು ಆರ್ ಗೋಯಿಂಗ್ ಟು ಗೆಟ್ ಐ ಎಟ್ ದಿಸ್ ಕಾರ್ಬನ್, ಯಾಕಂದರೆ ಇದರಲ್ಲಿ ಒಂದು ಹೈಡ್ರೋಜನ್ ಕಡಿಮೆ ಇದೆ. ಸೊ ದಿಸ್ ಈಸ್ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್, ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಐ ಶುಡ್ ಬಿ ಇನ್ ದ ಸೆಕೆಂಡ್ ಪೊಸಿಷನ್ ಇರಬೇಕಂದ್ರೆ ಮೀನಿಂಗ್ ಏನು, ಹಿಯರ್ ದಿಸ್ ಶುಡ್ ಬಿ ಡಬಲ್ ಬಾಂಡ್ ಹಿಯರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸೆಕೆಂಡ್. Answer for this question is, remember, it should be second one. CS to double bond, CH should be there. 8th question. A compound A C5H10Cl2 on hydrolysis gives C5H10O which treated with NH2OH. NH2OH ಜೊತೆ ರಿಯಾಕ್ಟ್ ಆಗ್ತದೆ, ಫಾರ್ಮ್ಸ್ ಅಯೋಡೋಫಾರ್ಮ್ ಆ್ಯಂಡ್ ಡಸ್ ನಾಟ್ ಗಿವ್ ಫೇಲಿಂಗ್ಸ್ ಟೆಸ್ಟ್. ರೈಟ್. NH2OH ಜೊತೆ ರಿಯಾಕ್ಟ್ ಆಗ್ತದೆ ಅಂದರೆ ಅಲ್ಡಿಹೈಡ್ ಆರ್ ಕೀಟೋನ್. ಇಟ್ ಶುಡ್ ಬಿ ಅಲ್ಡಿಹೈಡ್ ಆರ್ ಕೀಟೋನ್. ಐಡೋಫಾರ್ಮ್ ಜೊತೆ ರಿಯಾಕ್ಟ್ ಆಗ್ತದ ಅಂದರೆ ಇಟ್ ಶುಡ್ ಬಿ ಹ್ಯಾವಿಂಗ್ CH3C ಡಬಲ್ ಬಾಂಡ್ ಓ ಗ್ರೂಪ್. ಹೌದಾ, ಐಡೋಫಾರ್ಮ್ ಜೊತೆ ರಿಯಾಕ್ಟ್ ಆಗೋದು ಯಾವುದು, ಅಲ್ಡಿಹೈಡ್ ಅಥವಾ ಕೀಟೋನಲ್ಲಿ, CH3C ಡಬಲ್ ಬಾಂಡ್ ಓ ಗ್ರೂಪ್. ಒನ್ಸ್ ಅಗೇನ್ ಯು ಕ್ಯಾನ್ ಸಿ ಡಸ್ ನಾಟ್ ಗಿವ್ ಫೇಲಿಂಗ್ ಸೊಲ್ಯೂಷನ್ ಅಂತಂದ್ರೆ ಮೀನಿಂಗ್ ಏನು, ಇಟ್ ಶುಡ್ ಬಿ ಅಲ್ಡಿಹೈಡ್ ನಾಟ್ ಕೀಟೋನ್. ಸಾರಿ, ಡಸ್ ನಾಟ್ ಗಿವ್ ಅಂತ ಇದೆ, ಹೌದಾ, ಇಟ್ ಶುಡ್ ಬಿ ಕೀಟೋನ್. It should be ketone, not aldehyde. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಹೈಡ್ರಾಲಿಸಿಸ್ ಆದಮೇಲೆ ಇಲ್ಲೊಂದು ಕಂಪೌಂಡ್ ಬರ್ತದೆ. ದಟ್ ಕಂಪೌಂಡ್ ರಿಯಾಕ್ಟ್ ವಿತ್ NH2OH ಮೀನ್ಸ್ ಇಟ್ ಶುಡ್ ಬಿ aldehyde or ketone. It form iodoform means either it should have CH3CO group compulsory. So two option, whether it is aldehyde or ketone. It should be ketone because does not give Fehling's test ಅಂತ ಇದೆ. Fehling's test is given by only aldehyde, not ketone. Which means C5H10O should be, which means remember C5H10O should be methyl ketone. ಮಿಥೈಲ್ ಕೀಟೋನೇ ಬರಬೇಕು ಅಂತ ಅಂದರೆ ಆನ್ ಹೈಡ್ರಾಲಿಸಿಸ್ ಅಂದ್ರೇನು, ಜನರಲಿ RCl ಗಿವ್ ರೈಸ್ ಟು ROH. ಹೌದಾ, ಮಿಥೈಲ್ ಕೀಟೋನ್ ಬರಬೇಕು ಅಂತಂದರೆ ದ Cl ಶುಡ್ ಬಿ ಪ್ರೆಸೆಂಟ್ ಎಟ್ ಸೆಕೆಂಡ್ ಪೊಸಿಷನ್. ಸೆಕೆಂಡ್ ಕಾರ್ಬನ್ Cl ಶುಡ್ ಬಿ ಪ್ರೆಸೆಂಟ್. ಅಂತ ಅಂದರೆ ಸೊ ಇದಂತೂ ಆಗೋದಿಲ್ಲ, ಇದರಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಎರಡೂ ಇದೆ, ಆಗೋದಿಲ್ಲ. ಐದರ್ ದಿಸ್ ಆರ್ ದಿಸ್. ಈಗ ಥರ್ಡ್ ಒನ್ ಆಪ್ಷನ್ ನೋಡೋಣಂತೆ. ಇಫ್ ಐ ಟೇಕ್ ಲೈಕ್ ದಿಸ್, ರಿಮೆಂಬರ್, ಇಫ್ ಐ ಟೇಕ್ ಲೈಕ್ ದಿಸ್ 5 ಕಾರ್ಬನ್ ಆಟಮ್ ಆ್ಯಂಡ್ Cl ಹಿಯರ್ ಥರ್ಡ್ ಕಾರ್ಬನ್, ಇದನ್ನು ತಗೊಂಡ್ವಿ ಅಂತಂದರೆ ರಿಮೆಂಬರ್ ಯು ಆರ್ ಗೋಯಿಂಗ್ ಟು ಗೆಟ್ ಹೈಡ್ರಾಲಿಸಿಸ್ ಟು ಫಾರ್ಮ್ ಹೈಡ್ರಾಲಿಸಿಸ್ ಸಿ. ಇದು ಫಸ್ಟ್ ಕಾರ್ಬನ್ನು, ಫೈನ್. ಫಸ್ಟ್ ಕಾರ್ಬನಿಗೆ Cl ಇದೆ, ಇದನ್ನು ಥಿಂಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ಆನ್ಸರ್ ವಿಲ್ ನೆವರ್ ಬಿ ದ ಆನ್ಸರ್. ಸೊ ಆನ್ಸರ್ ಶುಡ್ ಬಿ ಎಟ್ ಫಸ್ಟ್ ಒನ್. ರಿಮೆಂಬರ್, ಆನ್ಸರ್ ಶುಡ್ ಬಿ ಫಸ್ಟ್ ಒನ್. ಹೇಗಾಗ್ತದೆ ಅನ್ನೋದನ್ನು ಹೇಳ್ತೀನಿ ನೋಡಿ, ಸೊ 5 ಕಾರ್ಬನ್ ಆಟಮ್ ಇದೆಯಾ, 5 ಕಾರ್ಬನ್ ಆಟಮ್ ಇದೆ, ಇಲ್ಲಿ 2 Cl ಇದೆ, ಹೌದಾ, Cl. ಫಸ್ಟ್ ಇಟ್ ವಿಲ್ ರಿಯಾಕ್ಟ್ ವಿತ್ ಹೈಡ್ರಾಲಿಸಿಸ್ ಆಗಿ ಏನಾಗ್ತದೆ ಇದು, ಸೊ C OH here and OH here. So OH 1 carbon atom having 2 OH group is not stable. Immediately ಏನಾಗ್ತದೆ ಇದು C double bond O convert ಆಗ್ತದೆ like this. This is remember C5H10O. Hence remember in this particular case answer should be first one. CH3Cl. ಇಲ್ಲಿ ಒಂದು ಪಾಯಿಂಟನ್ನು ನಾವು ಕಲ್ತ್ವಿ. ಯಾವ ಪಾಯಿಂಟನ್ನು ಕಲ್ತ್ವಿ, ಬಹಳ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಇಫ್ ಇಟ್ ಈಸ್ ಲೈಕ್ ದಿಸ್ COH ಆಲ್ವೇಸ್ ಇಟ್ ಗಿವ್ ರೈಸ್ ಟು C ಡಬಲ್ ಬಾಂಡ್ O.
This is the gaining from this question. Remember that. Ninth one. Which of the following cannot be used to convert RCHO to RCS2H? RCHO to RCS2H ನೋಡಿ, ಹೈಡ್ರೋಜನ್ ಇನ್ ಪೆಲಾಡಿಯಂ ಆಗ್ತದ, ಯಾಕಂದ್ರೆ ಇದು ಸಿಂಪಲ್ ರಿಡಕ್ಷನ್. LiLH4 ಆಗ್ತದ, NaBH4 ಆಗ್ತದ, ಬಟ್ ರಿಯಾಕ್ಷನ್ ವಿತ್ RMGX ಆಗೋದಿಲ್ಲ. ಯಾಕೆ? ವೆನ್ RCHO ರಿಯಾಕ್ಟ್ ವಿತ್ RMGX, ರಿಮೆಂಬರ್ ದಿಸ್ ಈಸ್ aldehyde, give rise to RCHOHR. So secondary alcohol is going to form. Secondary alcohol form ಆಗ್ತದ, but it is primary alcohol. Hence, this should be the answer. Fourth one should be the answer in this case. 10th one ನೋಡಿ. Which one of the following would undergo aldol condensation? ಬಹಳ ಸಿಂಪಲ್ ಇದೆ. aldol condensation ಅಂದ್ರೆ ಏನಿರಬೇಕು? ಸೊ aldol condensation means there should be alpha hydrogen. Presence of alpha hydrogen should be present. Alpha hydrogen ಇದರಲ್ಲಿ ಇದೆಯಾ? ಇಲ್ಲ. ಇದರಲ್ಲಿ ಇದೆಯಾ? ಇಲ್ಲ. ಇದರಲ್ಲಿ ಇದೆಯಾ? ಇದರಲ್ಲಿ ಇದೆಯಾ? ಕರೆಕ್ಟ್ ಇದೆ. ಎಸ್. ಇದರಲ್ಲಿ ಇದೆಯಾ ಅಲ್ಫಾ ಹೈಡ್ರೋಜನ್? ಅಲ್ಫಾ ಹೈಡ್ರೋಜನ್ ಅಂದ್ರೇನು? ಇದಕ್ಕೆ ಇದು ಅಲ್ಫಾ ಕಾರ್ಬನ್. ಅಲ್ಫಾ ಕಾರ್ಬನ್ ಮೇಲೆ ಹೈಡ್ರೋಜನ್ ಇದೆಯಾ? ಇಲ್ಲ. ಸೊ ಇಟ್ ಇಸ್ ನಾಟ್ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ತ್ ಒನ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಮೆನಿ ಕ್ವಶನ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಇನ್ನೊಂದಷ್ಟು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು. ಶೇರ್ ದ ವಿಡಿಯೋ. Subscribe the channel if you are not subscribed. Thank you. Have a nice day.